ಮುಂದಿನ ಪ್ರಶ್ನೆ, ಇವೆರಡು ಸಿಮಿಲರು ಅಲ್ಲೋ ಅಂತ ನೋಡಬೇಕಾಗುತ್ತೆ. ನೋಡಿ, ಇಲ್ಲಿ ಸೈಡ್ ಬಗ್ಗೆ ಏನು ಕೊಟ್ಟಿಲ್ಲ, ಹಾಗಾಗಿ ಬರೀ ಆ್ಯಂಗಲ್ ಬಗ್ಗೆ ಯೋಚನೆ ಮಾಡಬೇಕು. ಬಟ್ ಇಲ್ಲಿ 2 ಆ್ಯಂಗಲ್ ಇದೆ, ಮೂರನೇದಿಲ್ಲ. ಕಂಡುಹಿಡಿಯಬಹುತ್ತಾನೆ ನಾವು? ಈ ಆ್ಯಂಗಲ್ ಕಂಡುಹಿಡಿಯಿರಿ, ಮತ್ತು ಈ ಟ್ರಯಾಂಗಲಲ್ಲೂ ಈ ಆ್ಯಂಗಲ್ ಕಂಡುಹಿಡಿಯಿರಿ. ಕಂಡುಹಿಡಿದ ಮೇಲೆ ನೋಡಿ ಸಿಮಿಲರೋ ಅಲ್ವೋ ಅಂತ ಹೇಳಿ. ಸೊ ಈ ಉತ್ತರ ಏನಂತ ಹೇಳಿದ್ರೆ ಇನ್ ಟ್ರಯಾಂಗಲ್ DEF ಇಂದ ಶುರು ಮಾಡಬೇಕು. ಏನಕ್ಕೆ ಅಂದ್ರೆ ಈ ಆ್ಯಂಗಲ್ ಗೊತ್ತಿಲ್ವಲ್ಲ, ಅದು ಗೊತ್ತಾದ್ಮೇಲೆ ನಾವು ಮಾತಾಡೋದಕ್ಕಾಗೋದು ಅಲ್ವಾ? ಸೊ ಮಾಡಿ, ಆ್ಯಂಗಲ್ D ಪ್ಲಸ್ ಆ್ಯಂಗಲ್ E ಪ್ಲಸ್ ಆ್ಯಂಗಲ್ F ಇಸ್ ಈಕ್ವಲ್ ಟು 180 ಡಿಗ್ರಿ. ಇದು ಹೇಗಿದೋ, ಎಲ್ಲಿಂದ ಬರೆದಿದೋ ಅದು ಕೂಡ ಬರೀಬೇಕು. ಆ್ಯಂಗಲ್ ಸಮ್ ಪ್ರಾಪರ್ಟಿ, ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಅ ಟ್ರಯಾಂಗಲ್ ಅಲ್ವಾ? ನೆಕ್ಸ್ಟ್, ದಿಸ್ ಇಸ್ 70 ಪ್ಲಸ್ 80 ಎಷ್ಟು ಹುಡುಗರ? 150 ಪ್ಲಸ್ ಆ್ಯಂಗಲ್ F is equal to 180. Therefore angle SF is equal to 30 degree. So ಇದು ನಿಮ್ಮ 30 degree. Done. Q is 80, F is 30. So these two are similar by A similarity criteria. ಇದೇನು ಕಂಡುಹಿಡಿಯೋದು ಬೇಕಾಗಿಲ್ಲ. So in triangle DEF and triangle PQR, angle E is equal to angle Q, which is equal to 80 degree. Angle F is equal to angle R, which is equal to 30 degree. Thus, triangle DEF is similar to triangle. Order important. D 70 ಇದೆ, ನಮ್ಮ 70 ಎಲ್ಲಿದೆ ಅಂತ ಗೊತ್ತಿಲ್ಲ. E 80 ಇದೆ, ಮತ್ತು Q ಮಧ್ಯದಲ್ಲಿರಬೇಕು. F ಮತ್ತು R, ಹಾಗಾಗಿ fill in the blanks PQR. ಸೊ ಇದು 70 ಆಗಬೇಕು ಅಲ್ವಾ? ಸೊ therefore angle P is equal to 70. ಬಟ್ ಎನಿವೇಸ್ ಅದೇನು ಬರೆಯೋಂಗಿಲ್ಲ. ಸೊ ಇದು ನಿಮ್ಮ ಉತ್ತರ. ಸೊ ನಿಮಗೆ ಯಾವತ್ತಿದ್ರೂ ಈ ಥರ 2 ಆ್ಯಂಗಲ್ ಕೊಟ್ಟಿದ್ದು 3ನೇ ಆ್ಯಂಗಲ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕ್ಯಾಲ್ಕುಲೇಟ್ ಮಾಡಬೇಡಿ, ಆಮೇಲೆ ಕಂಪೇರ್ ಮಾಡ್ಕೊಳ್ಳಿ, ನಿಮ್ಮ ಉತ್ತರ ಅಲ್ಲೇ ಸಿಗುತ್ತೆ.